ಗ್ಯಾಸ್ ಅಡುಗೆ ಎಣ್ಣೆ ಬಳಿಕ ಮತ್ತೊಂದು ಬರೆಯನ್ನ ಎಳೆಯಲಾಗ್ತದೆ. ಪಠ್ಯ ಪುಸ್ತಕಗಳ ಬೆಲೆ ಶೇಕಡ 40% ರಿಂದ ಶೇಕಡ 50% ಏರಿಕೆ ಮಾಡಲಾಗ್ತದೆ. ಗ್ಯಾಸ್ ರೇಟು, ಅಡುಗೆ ಎಣ್ಣೆ ರೇಟು ಎಲ್ಲ ಜಾಸ್ತಿ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ನಿನ್ನೆ ಬಜೆಟ್ ಬೇರೆ ಆಗಿರೋದ್ರಿಂದ ಮದ್ಯದ ರೇಟು ಕೂಡ ಜಾಸ್ತಿ ಆಗುತ್ತೆ. ಆದರೆ ಅದಕ್ಕೂ ಯುದ್ಧಕ್ಕೂ ಸಂಬಂಧ ಇಲ್ಲ. ಕರ್ನಾಟಕ ಪಠ್ಯ ಪುಸ್ತಕ ಸಂಘದಿಂದ ಬೆಲೆ ಏರಿಕೆಯ ಬರೆ 2026-27ನೇ ವರ್ಷದ ಪಠ್ಯ ಪುಸ್ತಕಗಳ ಬೆಲೆ ಹೆಚ್ಚಳ, ಬೆಲೆ ಏರಿಕೆ ವಿರುದ್ಧ ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. 3ನೇ ಕ್ಲಾಸ್ ಪರಿಸರ ಅಧ್ಯಯನ ಪುಸ್ತಕದ ಬೆಲೆ 22 ರಿಂದ 45 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 2ನೇ ತರಗತಿಯ ಗಣಿತ ಪುಸ್ತಕದ ಬೆಲೆ 25 ರಿಂದ 51 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ಶಿಕ್ಷಣ ಇಲಾಖೆಗೆ ದೂರು ಕೊಟ್ಟಿರುವಂಥದ್ದು ಖಾಸಗಿ ಶಾಲೆಗಳ ಒಕ್ಕೂಟ. ಬೆಲೆ ಏರಿಕೆ ನಿರ್ಧಾರ ವಾಪಸ್ ಪಡೆಯಲಿಕ್ಕೆ ಆಗ್ರಹಿಸ್ತಾ ಇದ್ದಾರೆ. ರೂಪ್ಸಾ ಅಧ್ಯಕ್ಷ ಹಾಲನೂರು ಲೇಪಾಕ್ಷಿ ಅವರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಶಿಕ್ಷಣ ಇಲಾಖೆಯ ವಿರುದ್ಧ ಖಾಸಗಿ ಶಾಲೆಗಳ ಒಕ್ಕೂಟ ರೂಪ್ಸಾ ಈಗ ಕಿಡಿಕಾರ್ತಾ ಇದೆ. ಅದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನ್ ನಿಮ್ಮ ಆಕ್ರೋಶಕ್ಕೆ ಕಾರಣ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ದೂರು ಕೊಡ್ತಾ ಇದ್ದೀರಾ? ನೋಡಿ ಮೇಡಮ್, ಕಳೆದ ವರ್ಷ 25% ರೈಸ್ ಮಾಡಿದಾಗ ನಾವು ತಾಳ್ಮೆಯಿಂದ ಒಪ್ಕೊಂಡ್ಬಿಟ್ಟು ಸುಮ್ಮನೆ ಹೋದು. ಆದರೆ ಈ ವರ್ಷ ಪತ್ರಿಕೆ ನೋಡಿದಾಗ ದಿಗ್ಭ್ರಮೆ ಆಗಿದೆ ನನಗೆ. ಯಾಕೆಂದರೆ 50% ದರವನ್ನು ಏರಿಕೆ ಮಾಡ್ತಾ ಇದೆ. ಪೋಷಕರು ಕಳೆದ ವರ್ಷವೇ ಇದ್ರ ಬಗ್ಗೆ ಅಪಸ್ವರ ಎತ್ತಿದಾಗ ನಾವು ಕನ್ವಿನ್ಸ್ ಮಾಡಿದ್ದೇವೆ. ಈ ಸಾರಿ ಈಗ ಆಲ್ರೆಡಿ ಇಂಡೆಂಟ್ ಹಾಕ್ಬಿಟ್ಟಿದ್ದೇವೆ, ಹಳೆ ದರವನ್ನೇ ಕೌಂಟ್ ಮಾಡಿ ತೊಗೊಳ್ತಾರೆ ಅಂತ ಒಂದು ಪೋಷಕರಲ್ಲಿ ಮನಸ್ಸಿನಲ್ಲಿರುತ್ತೆ. ಈಗ ಇದಕ್ಕಿದ್ದಾಗ 50% ರೈಸ್ ಮಾಡಿದರೆ ಹೇಗೆ ಇದು ಈ ಥರ ಆಗಿಬಿಟ್ರೆ? ಅದರಲ್ಲೂ ಕೂಡ ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಕಡ್ಡಾಯನೇ ಮಾಡೋಂಗಿಲ್ಲ. ಹೈಕೋರ್ಟ್ ಆದೇಶ ಇದೆ. ಆದರೂ ನಾವು ಇಲಾಖೆಗೆ ವಿರುದ್ಧವಾಗಿ ಹೋಗೋದು ಬೇಡ ಅಂತ ಹೇಳಿ ನಾವು ಅವ್ರ ಜೊತೆಲಿ ಸಹಕಾರ ಕೊಟ್ಕೊಂಡು ನಾವು ಬುಕ್ಗಳಿಗೆ ಇಂಡೆಂಟು, ಆಮೇಲೆ 10% ಇಂಡೆಂಟ್ಗೆ ಅಡ್ವಾನ್ಸ್ ಅಮೌಂಟ್ ತೊಗೊಳೋದು ಬದಲಾಗಿ ಈ ವರ್ಷ 25% ಕೇಳ್ತಾ ಇದ್ದಾರೆ. ಏನಿದು? ಆಮೇಲೆ ಹೋಗ್ಲಿ ಎಲ್ಲ ಇಂಡೆಂಟ್ ಹಾಕಿ ಎಲ್ಲ ಬುಕ್ಸನ್ನು ನಾವು ತೊಗೊಳಕ್ಕೆ ಹೋದಾಗ ಸಂಪೂರ್ಣವಾದ ಬುಕ್ಗಳೇ ನಮಗೆ ತಲುಪೋದಿಲ್ಲ. ಅದರಲ್ಲೂ 20% ಬುಕ್ಗಳು ದುಡ್ಡು ತೆಗೆದುಕೊಂಡಿರ್ತಾರೆ, ಬುಕ್ಸೇ ನಮಗೆ ತಲುಪಲ್ಲ. ಕೊನೆಗೆ ನಾವು ಎಲ್ಲೆಲ್ಲೋ ಹಳೆ ಬುಕ್ಗಳನ್ನು ವಂಚಿ ನಾವು ಮಕ್ಕಳಿಗೆ ಕೊಡೋ ಪರಿಸ್ಥಿತಿ ಪ್ರತಿ ವರ್ಷವೂ ಆಗ್ತಾ ಇದೆ. ಇದು ಆಗಬಾರ್ದು. ಮತ್ತು ಯಾವುದೇ ಕಾರಣಕ್ಕೂ 50% ರೈಸ್ ಮಾಡಿದ್ರು ನಾವು ವಿರೋಧ ಮಾಡ್ತೇವೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಮಾಡೋದಿದ್ರು ನಮ್ಮನ್ನು ಕರೆದು ಮಾತನಾಡಲಿ, ಇಲಾಖೆಯವರಾಗಲಿ ಅಥವಾ ಮಿನಿಸ್ಟರ್ ಆಗಲಿ. ಖಾಸಗಿನವರು ನೀವು ಆರ್ಡರ್ ಕೊಡ್ತೀರಾ, ಪ್ರಿಂಟ್ ಮಾಡ್ಕೊಂಡು ಬಂದು ಅವ್ರು ಹೇಳಿದ್ಕೆಲ್ಲ ನೀವು ಜೈ ಅನ್ನೋದಾದರೆ ನಮ್ಮನ್ನೇ ನೀವೇನು ಕನ್ಸಿಡರ್ ಮಾಡ್ದಂಗೆ ಆಯಿತು. ಹಾಗಾಗಿ ಇದನ್ನು ವಿರೋಧ ಮಾಡ್ತೇವೆ. ಇಂಡೆಂಟು ಏನು ಹೇಳಿದ್ರೆ ನಮ್ಮಲ್ಲಿ ಕಂಪಲ್ಸರಿ ಮಾಡೋಂಗಿಲ್ಲ. ಹೈಕೋರ್ಟ್ ಆದೇಶ ಇದೆ. ಬ್ಯಾಂಗ್ಳೂರ್ ಸೌತಲ್ಲಿ ಒಬ್ಬರು BEO ಮತ್ತು DDPI ಇಬ್ಬರೂ ಕೂಡ ತುಂಬ ಕಿರಿಕ್ ಕೊಡ್ತಾ ಇದ್ದಾರೆ. ಏನಂದರೆ ಸ್ಯಾಟ್ಸಲ್ಲಿ ಏನು ಸ್ಟ್ರೆಂತ್ ಇದೆ ಅಕಾರ್ಡಿಂಗ್ ಟು ಸ್ಟ್ರೆಂತ್ ನೀವು ಇಂಡೆಂಟ್ ಹಾಕ್ಲೇಬೇಕು ಅಂತ. ಆದರೆ ಎದುರಿಸಿ ಎಷ್ಟೋ ಸುಮಾರು 50% ಶಾಲೆಗಳನ್ನು ಇವರು ಕಂಪ್ಲೀಟ್ ಸ್ಯಾಟ್ಸ್ ಪ್ರಕಾರನೇ ಅಪ್ಲೋಡ್ ಮಾಡಿ 25% ದುಡ್ಡು ಕಟ್ಸ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ತಗೊಳ್ಳಿಲ್ಲ ಅಂದರೆ. ಇದು ಯಾವ್ದಿದು? ಇಲಾಖೆ ಒಂದು ತರ ಹೇಳುತ್ತೆ, BEO ಕೆಳ ಮಟ್ಟದ ಅಧಿಕಾರಿಗಳು ಇನ್ನೊಂದು ತರ ಮಾತಾಡಿದ್ರೆ. ಇದು ಇಲ್ಲಿರುವಂತಹ ಖಾಸಗಿ ಶಾಲೆಗಳ ಒಕ್ಕೂಟ ರೂಪ್ಸಾ ಅಧ್ಯಕ್ಷರು ಜೊತೆಗೆ ಅವರ ಸದಸ್ಯರು ಹೇಳ್ತಾ ಇರುವಂತಹ ಮಾತು. ಸೊ ಈ ರೀತಿಯಾಗಿ ಹಗಲು ದರೋಡೆ ಮಾಡಬಾರ್ದು, ಪಠ್ಯಪುಸ್ತಕ ದರ ಏರಿಕೆ ಏನ್ ಮಾಡಿದ್ದಾರೆ ಅದನ್ನ ಇಳಿಸಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಶಿಕ್ಷಣ ಇಲಾಖೆ ಮುಂದೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.